ಈ ರೈತ ಹೋರಾಟದ ನೇತೃತ್ವ ವಹಿಸಿಕೊಂಡಂತಹ ಉಮೇಶ್ ಶಿಶಾನ್ಕಟ್ ವಕೀಲರು ಕೂಡ ಹೌದು. ಮಾತಾಡ್ಸೋಣ ಅವರ ಹತ್ರ. ಸರ್, ಮುಖ್ಯವಾಗಿ ನಿಮ್ಮ ಈ ಹೋರಾಟದ ಏನು ಆಗ್ರಹ ಏನು ಮತ್ತು ಏನು ಒತ್ತಾಯ ಸರ್? ಸರ್, ವರಾಯಿ ಯೋಜನೆ ಅಂತಕ್ಕಂಥದ್ದು 47 ವರ್ಷಗಳ ಹಿಂದೆ ಆರಂಭ ಆಗಿದ್ದು. ಈ ಯೋಜನೆಯಲ್ಲಿ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ 15,000 ಹೆಕ್ಟೇರ್ ರೈತರ ಭೂಮಿಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಯೋಜನೆ ಆರಂಭ ಆಗಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಈ ಯೋಜನೆ ಸ್ವಲ್ಪ ಸ್ಥಗಿತಗೊಂಡಿದೆ. ಆದರೆ ಈ ಸಿದ್ದಾಪುರ ಏತ ನೀರಾವರಿ ಯೋಜನೆ ಅಂತಕ್ಕಂಥದ್ದು ಕೂಡ ವರಾಯಿ ನೀರಾವರಿ ಯೋಜನೆಯ ಒಂದು ಭಾಗ. ಈ ಯೋಜನೆಗೆ ಬೇಕಾಗ್ತಕ್ಕಂಥದ್ದು 66 ಕ್ಯೂಸೆಕ್ಸ್ ನೀರು. ಇದರ ಮೂಲಕ 7 ಗ್ರಾಮಗಳಿಗೆ ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗತ್ತೆ. ಆದರೆ ಇಲ್ಲೇನಾಗತ್ತೆ, ಡ್ಯಾಮ್ನಿಂದ ನೀರೆತ್ತಾರೆ, ತನ್ನ ಜಲ ವಿದ್ಯುತ್ ಘಟಕಕ್ಕೆ, ಉತ್ಪಾದನಾ ಘಟಕಕ್ಕೆ ನೀರು ಸಾಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಭಾಗದ ಉಡುಪಿ ಜಿಲ್ಲೆಯ ಪ್ರಭಾವಿ ಉದ್ಯಮಿಯೊಬ್ಬರು ಇಲ್ಲಿನ ಕೆಲವೊಂದು ಜನಪ್ರತಿನಿಧಿಗಳ ಎತ್ತಿ ಕಟ್ಟಿಕೊಂಡು ಈ ಯೋಜನೆಗೆ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಈ ಯೋಜನೆಯಿಂದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರ ರೈತರು ಕೂಡ, ಈ ಭಾಗದ ರೈತರು ಒಂದಾಗಿದ್ದೇವೆ. ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಕ್ಕೆ ಬಿಡೋದಿಲ್ಲ. ನಾವಿವತ್ತು ಜನಾಗ್ರಹ ಸಭೆಯನ್ನ ಮಾಡಿದ್ದೇವೆ. ಈ ಸಭೆ ನಡೆದ ನಂತರ ನಾವು ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಸರಿಯಾದ ಸೂಕ್ತವಾದ ನ್ಯಾಯ ಸಿಗದೇ ಇದ್ರೆ ತೀವ್ರತರವಾದ ಹೋರಾಟವನ್ನ ಮಾಡಿ ಈ ಯೋಜನೆಯ ಮೂಲಕ ರೈತರ ಜಮೀನುಗಳಿಗೆ ನೀರು ಹರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್. ಸರ್ಕಾರದ ಮಟ್ಟದಲ್ಲಿ ಇದನ್ನ, ಈ ಯೋಜನೆಯನ್ನ, ಒಳ್ಳೆ ಯೋಜನೆಯನ್ನ ಬ್ರೇಕ್ ಹಾಕುವಂತದ್ದು ಒಬ್ಬರಿಂದ ಸಾಧ್ಯನಾ ಅಥವಾ ದೊಡ್ಡ ವ್ಯವಸ್ಥೆ ಇದೆಯಾ ಇದ್ರ ಹಿಂದೆ? ಸರ್, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ರೈತರು ಅಂತಕ್ಕಂಥವ್ರು ಬಡವರು. ಅವರಿಗೆ ಈ ಭಾಗದ ಜನಪ್ರತಿನಿಧಿಗಳು ಸಹಕಾರ ಕೊಟ್ಟಾಗ ಮಾತ್ರ ರೈತರ ಹೋರಾಟಕ್ಕೆ ಬೆಂಬಲ ಸಿಗುತ್ತೆ. ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಕೆಲವೊಂದು ರಾಜಕಾರಣಿಗಳು, ಕೆಲವೊಂದು ಅಧಿಕಾರಿಗಳು ಹಣದ ಆಮಿಷಕ್ಕೆ ಒಳಗಾಗಿ ಅನುಮೋದನೆಗೊಂಡಂತ ಕೆಲಸ ಕಾರ್ಯಗಳನ್ನು, ಕಾಮಗಾರಿಯನ್ನು ನಿಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರ ಈ ಭಾಗದ ಉದ್ಯಮಿಯೊಬ್ಬರ, ಪ್ರಭಾವಿ ಉದ್ಯಮಿಗಳು ಅವರು ಮತ್ತು ಈ ಭಾಗದ ಜನಪ್ರತಿನಿಧಿಯು ಸೇರ್ಕೊಂಡು ಇದನ್ನ ನಿಲ್ಲಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ನಮ್ಮ ಹೋರಾಟದಿಂದ ನಾವು ಬೇರೆ ಬೇರೆ ಜನಪ್ರತಿನಿಧಿಗಳ ಮೂಲಕ ಮನವರಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್. ಇದು ಸುಮಾರು ಒಂದು ಯೋಜನೆ ಅಂದ್ರೆ 1-2 ವರ್ಷ, 10 ವರ್ಷ ಹೇಳ್ಬೋದು. 47 ವರ್ಷಗಳ ಕಾಲ ಇದು ಯೋಜನೆ ಕಂಪ್ಲೀಟ್ ಆಗಿಲ್ಲ. 40ರಿಂದ 9 ಕಡೆಯುವ ತನಕ ಅದು ವೆಚ್ಚ ದುಪ್ಪಟ್ಟಾಗ್ತಾನೆ ಇದೆ. ಈಗ ಇನ್ನಷ್ಟು ಮುಂದೆ ವೆಚ್ಚ ಕೂಡ ಜಾಸ್ತಿ ಆಗ್ಬೋದು. ಜನರ ತೆರಿಗೆ ಹಣ ಅದು ಎಷ್ಟು ಮಟ್ಟಿಗೆ ತಾವು ಹೇಳ್ತೀರಾ? ನಿಜ ಸರ್, ಇದು ಆರಂಭದಲ್ಲಿ 9,43,00,000ಕ್ಕೆ ಮಂಜೂರಾದಂತ ಒಂದು ಯೋಜನೆ. 47 ವರ್ಷ ಆದ ನಂತರ ಇದು 1,000ಕ್ಕೂ ಹೆಚ್ಚು ಕೋಟಿ ಈ ಕಾಮಗಾರಿಗೆ ಖರ್ಚಾಗಿದೆ. ಈ ಕಾಮಗಾರಿಯ ಮೂಲ ಉದ್ದೇಶವನ್ನ ತಿರುಚಿ ಡ್ಯಾಂ ಪಕ್ಕದಲ್ಲಿ ಒಂದು ಜಲವಿದ್ಯುತ್ ಉತ್ಪಾದನಾ ಘಟಕ ಆರಂಭ ಆಗಿದೆ. ಈ ಜಲವಿದ್ಯುತ್ ಘಟಕಕ್ಕೆ ನೀರು ಸರಬರಾಜು ಮಾಡಬೇಕು. ಹಾಗಾಗಿ ಚಾನೆಲ್ ಮೂಲಕ ನೀರು ಹೋಗಬಾರದು ಅಂತಕ್ಕಂಥದ್ದು ಆ ಉದ್ಯಮಿಯ ಇರಾದೆ ಆಗಿರೋದ್ರಿಂದ ಇದಕ್ಕೆ ಅವರೇ ತಡೆಯನ್ನ ಒಡ್ತಾ ಇದ್ದಾರೆ ಸರ್. ಇಲ್ಲ ಸರ್, ಇದು ಖಾಸಗಿ ಜಲವಿದ್ಯುತ್ ಘಟಕದ ಮೂಲಕ ಜಲ ವಿದ್ಯುತ್ ಉತ್ಪಾದನೆ ಮಾಡಿ ಸರ್ಕಾರಕ್ಕೆ ಮಾರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ತನ್ನ ಘಟಕಕ್ಕೆ ನೀರು ಕಡಿಮೆ ಆಗ್ತದೆ ಅಂತಕ್ಕಂಥ ಯೋಜನೆಯಲ್ಲಿ ಇಲ್ಲಿ ವರಾಯಿ ಇಡೀ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಯಾಕಂತ ಹೇಳಿದ್ರೆ, ಕಾಮಗಾರಿ ಸಂಪೂರ್ಣ ಆದ್ರೆ ಡ್ಯಾಮ್ನಿಂದ ನೇರವಾಗಿ ರೈತರ ಜಮೀನುಗಳಿಗೆ ನೀರು ಹೋಗುತ್ತೆ. ಅದು ಹೋಗಬಾರದು, ತನಗೆ ವಿದ್ಯುತ್ ಉತ್ಪಾದನೆ ಮಾಡಬೇಕು. ಹಾಗಾಗಿ ಈ ನೀರನ್ನ ಬಳಸ್ಕೊಳ್ತೀನಿ ಅಂತ ಹೇಳಿ ಅವ್ರ ತಲೆಯಲ್ಲಿದೆ ಸರ್. ಇದು ಮೊದಲ ಹೆಜ್ಜೆನ ಇವತ್ತಿನ ಹೋರಾಟ. ಮುಂದಿನ ದಿನಗಳಲ್ಲಿ ಯಾವ ತರ ಇರ್ಬೋದು ಅಂತ ಅಂದ್ರೆ ಎಷ್ಟು ಗಡುವು ಕೊಡ್ತೀರಾ? ಮುಂದಿನ ದಿನ ಹೇಗೆ ಅಂತ ಸರ್, 2015ರಲ್ಲಿ ವರಾಯಿ ನೀರಾವರಿ ಕಾಲುವೆ ಸಂಪೂರ್ಣ ಆಗಲಿಲ್ಲ, ಕಾಮಗಾರಿ ವಿಳಂಬ ಆಗಿದೆ ಅಂತ ಹೇಳಿ ಉಡುಪಿ ಜಿಲ್ಲಾ ರೈತ ಸಂಘ ಹೋರಾಟವನ್ನ ಅಹೋರಾತ್ರಿ ಧರಣಿಯನ್ನ ಮಾಡಿದೆ. ಅದು ಒಂದು ಹಂತಕ್ಕೆ ಮುಟ್ಟಿದೆ. ಆಗಿನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇದೇ ಸಿದ್ದರಾಮಯ್ಯನವರು ಮತ್ತು 4 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಬಂದಿದ್ರು, ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ರು. ಒಂದಷ್ಟು ರೈತರ ಜಮೀನುಗಳಿಗೆ ನೀರು ಹೋಗಿದೆ ಸರ್. ಈಗ ಸಿದ್ದಾಪುರ ಏತ ನೀರಾವರಿಗೆ ಇದೇ ಉದ್ಯಮಿ ಅಡೆತಡೆಯನ್ನ ಮಾಡ್ತಾ ಇದ್ದಾರೆ. ನಾವಿವತ್ತು ಹೋರಾಟವನ್ನ ಮಾಡಿದ್ದೇವೆ. ಇದು ಆರಂಭ, ಅಂತ್ಯ ಅಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದೆ ಇದ್ರೆ ರೈತರ ಹೊಲಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸಕ್ಕಾಗಿ ನಾವು ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಜೊತೆಗೆ ಸರ್ಕಾರಕ್ಕೆ ಕೂಡ ಮನದಟ್ಟು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಸರ್.
ನೋಡಿದ್ರಲ್ಲ, ಈಗ ಉಮೇಶ್ ಶೆಟ್ಟಿ ಅವರು ಹೇಳೋ ಪ್ರಕಾರ 9 ಕೋಟಿಯಿಂದ 900 ಕೋಟಿ 47 ವರ್ಷಗಳ ಸುದೀರ್ಘ ಈ ಯೋಜನೆ ಏನಿದೆ ಅದು ಅಡ್ಡಗಾಲು ಹಾಕುವಂತದ್ದೇ ಒಬ್ಬ ಖಾಸಗಿ ಉದ್ಯಮಿ ಮತ್ತು ಜನರ ಬಳಿಗೆ ಈ ಕುಡಿ ನೀರು ಬರಲಿಕ್ಕೆ ಆಗದಿರುವುದಕ್ಕೆ ಮುಖ್ಯ ಕಾರಣವೇ ಆ ಜಲವಿದ್ಯುತ್ ಘಟಕ ಅನ್ನುವಂಥದ್ದು ರಹಸ್ಯವನ್ನು ರಿವೀಲ್ ಮಾಡಿರುವಂತದ್ದು. ಸದ್ಯ ಮೊದಲ ಹೆಜ್ಜೆಯಾಗಿ ಇವತ್ತು ಮುತ್ತಿಗೆ ಹಾಕುವಂತದ್ದು, ಮನವಿ ಕೊಡುವಂತದ್ದು. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟಕ್ಕೆ ಈಗ ಸದ್ಯಕ್ಕೆ ಎಲ್ಲ ರೈತರು ಸಿದ್ಧವಾಗಿದ್ದಾರೆ. ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ದೊಡ್ಡ ಹೋರಾಟಕ್ಕೆ ಎಲ್ಲ ರೀತಿಯ ವೇದಿಕೆ ಸಿದ್ಧ ಆಗ್ತಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ನ್ಯೂಸ್ ಪ್ಲಸ್ ಉಡುಪಿ.